ವೆಂಕಟೇಶ್ ಗುಂಜಿಕರ್ ಅಂತ ಇವ್ರಿಗೆ 25 ವಯಸ್ಸು. ಇಲ್ಲಿ ಕಾಸಬಾಗ್ ಬೆಳಗಾವಿ ಸಿಟಿಯಲ್ಲಿ ಇರ್ತಕ್ಕಂಥವ್ರು. ಇವರು LG ಕಂಪನಿ ಏನಿದೆ ಅಲ್ಲಿ ಸರ್ವಿಸ್ ಸೆಂಟರ್ದಲ್ಲಿ ಕೆಲಸ ಮಾಡ್ತಿರ್ತಾರೆ. ಇವರು ಕಂಪನಿ ಕೆಲಸ ಮಾಡ್ತಕ್ಕಂಥ ಸುಮಾರು 22ರಿಂದ 25 ಜನ ಇದ್ದಾರೆ. ಇವರು ಪ್ರತಿ ವರ್ಷ ಕೂಡ ತಮ್ಮ ಕಂಪನಿಯಿಂದ ಬೇರೆ ಬೇರೆ ಊರಿಗೆ ಟೂರ್ ಹೋಗ್ತಾ ಇರ್ತಾರೆ ವರ್ಷಕ್ಕೊಂದ್ಸಲ. ಈ ವರ್ಷ ಏನ್ ಮಾಡ್ತಾರೆ, ಇಲ್ಲಿ ಖಾನಾಪುರದ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಹಂಪೆ ಜಂಗಲ್ ರೆಸಾರ್ಟ್ ಅಲ್ಲಿ 28ನೇ ತಾರೀಕಿಗೆ ಹೋಗ್ತಾರೆ. ಅವ್ರು 28 ನೈಟು ಎಲ್ಲ ಫ್ರೆಂಡ್ಸ್ 22 ಜನ ಫ್ರೆಂಡ್ಸ್ ಜೊತೆ ಹೋಗಿರ್ತಾರೆ. ಮತ್ತೆ 29ವರೆಗೂ ಕೂಡ ಅಲ್ಲೇ ಇರ್ತಾರೆ. 29ನೇ ತಾರೀಕು ಮಧ್ಯಾಹ್ನ ಸುಮಾರು 2ರಿಂದ 2:30 ಗಂಟೆಗೆ ಅವ್ರಿಗೆ ಸ್ವಿಮ್ಮಿಂಗ್ ಪೂಲ್ದಲ್ಲಿ ಮುಳುಗುತ್ತಿರ್ಬೇಕಾದ್ರೆ ಅವರು ತಗೊಂಡು ನೋಡ್ತಾರೆ ಫ್ರೆಂಡ್ಸು. ಸೊ ಅವ್ರು ಆಲ್ರೆಡಿ ಸ್ವಲ್ಪ ಇನ್ನೂ ಸಂಪೂರ್ಣ ಪ್ರಜ್ಞಾನ ಸ್ಥಿತಿನ ಕಳ್ಕೊಂಡ್ಬಿಟ್ಟಿರ್ತಾರೆ. ಅವ್ರನ್ನ ಕೂಡಲೇ ಅಲ್ಲಿಗೆ ಇರ್ತಕ್ಕಂಥ ಜಾಂಬೋಟಿ ಹಾಸ್ಪಿಟ್ಲಿಗೆ ತಗೊಂಡು ಹೋಗ್ತಾರೆ. ಅಲ್ಲಿ ಹೋಗೋದ್ರೊಳಗಡೆ ಅವ್ರಿಗೆ ಡೆತ್ ಆಗಿರುತ್ತೆ. ಜಾಂಬೋಟಿ ಇರ್ತಕ್ಕಂಥ ಡಾಕ್ಟರ್ ಏನು ಹೇಳ್ತಾರೆ, ಇವರಿಗೆ ಇಮಿಡಿಯೇಟ್ಲಿ ಆಗಿ ಬೆಳಗಾವಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ತಗೊಂಡು ಹೋಗೋರು ಅಂತ ಹೇಳ್ತಾರೆ. ಸೊ ಇಲ್ಲಿ ಬಂದು ಟ್ರೀಟ್ಮೆಂಟ್ ನೋಡಿದಾಗ ಕೂಡ ಅವರು ಅಲ್ಲಿ ಡೆತ್ ಆಗಿರ್ತಕ್ಕಂಥದ್ದು ಇರುತ್ತೆ. ಸೊ ಅವರು ತಂದೆ ಬಂದುಬಿಟ್ಟು ಅಶೋಕ ಗುಂಜಿಕರ್ ಎಂಬರು ನಿನ್ನೆ ಬಂದು ಕಂಪ್ಲೇಂಟನ್ನು ಕೊಡ್ತಾರೆ. ಇವರು ಸಾವಿನಲ್ಲಿ ಅನುಮಾನ ಇದೆ ಅಂತ ಒಂದು ಕೊಡ್ತಾರೆ. ವೇದಿಕೆ ಮೇಲೆ ಸಿ.ಒ ಸಾಹೇಬರು, ರಾವ್ ಶಿಂದೆ ಸಾಹೇಬರು, ಎಲ್ಲ ಅಧಿಕಾರಿಗಳು, ಎಲ್ಲ ಮಾಧ್ಯಮ ಮಿತ್ರರು, ಸಾಹೇಬ್ ಹೇಳೋ ಪ್ರಕಾರ ಖಾದಿದು ಮತ್ತು ನಮ್ಮ ಕಾಟೇಜ್ ಇಂಡಸ್ಟ್ರೀಸ್ ಎರಡೂ ಕೂಡ 1 ಕೋಟಿ 4 ಲಕ್ಷದ್ದು 1 ಲಾಖ ದಿವಸದಿಂದ ಮಾರಾಟ ಆಗಿದೆ, ಸೇಲ್ ಆಗಿದೆ. ಇದು ಮೇನ್ ನಮ್ಮದು ಉದ್ದೇಶ ಅಂದರೆ, ಸರ್ಕಾರದ ಉದ್ದೇಶ ಅಂದರೆ ನಾವು ಕಾಟೇಜ್ ಇಂಡಸ್ಟ್ರೀಸ್ಗೆ ಮತ್ತು ಖಾದಿಗೆ ನಾವು ಪ್ರೋತ್ಸಾಹ ಕೊಡಬೇಕು. ಅವ್ರಿಗೆ ಪ್ರೋತ್ಸಾಹ ಕೊಟ್ಟಿದ್ದಂದರೆ ಅವ್ರು ಮತ್ತೆ ಮುಂದೆ ಅವ್ರಿಗೆ ತಮ್ಮ ಏರಿಯಾದಲ್ಲಿ ಮಾರಾಟ ಮಾಡಲಿಕ್ಕೆ ಅವ್ರಿಗೆ ಕಾನ್ಫಿಡೆನ್ಸು ಬರ್ತೈತಿ. ಕಾನ್ಫಿಡೆನ್ಸ್ ಜೊತೆ ಅವ್ರ ಕಡೆ ಹಣನೂ ಬರ್ತೈತಿ. ಮತ್ತು ತಾವು ಹೋಗಿ ಒಳಗೆ ನೋಡಿ ಕ್ವಾಲಿಟಿ ಆಫ್ ಪ್ರಾಡಕ್ಟ್ಸ್ ತಾವು ರೇಟ್ ಬಗ್ಗೆ ಹೇಳ್ತಾ ಇದ್ದೆ. ನಾನು ಹೋಗಿ ಅಲ್ಲೇ ಖಾದಿ ತೊಗೊಂಡಿದ್ದೀನಿ. ಅಲ್ಲೇ ಒಳ್ಳೆ ಕ್ವಾಲಿಟಿ, ಅತಿ ಉತ್ತಮ ಕ್ವಾಲಿಟಿದು ಖಾದಿ ಇದೆ. ಮತ್ತು ನಮ್ಮ ಸೊಸೈಟಿ ಸಂಘದ್ದು ಲೇಡೀಸ್ ಏನು ಮಾಡ್ತಾ ಇದ್ದಾರೆ, ಅವರು ಹೋಮ್ ಪ್ರಾಡಕ್ಟ್ಸ್ ಪಿಕಲ್ಸ್ ಆಗಲಿ, ಬೇರೆ ಬೇರೆ ಐಟಮ್ಸ್ ಆಗಲಿ, ಪಾಪಡ್ ಆಗಲಿ, ಎಲ್ಲ ಒಳ್ಳೆ ಕ್ವಾಲಿಟಿದು ಪ್ರಾಡಕ್ಟ್ ಸಿಕ್ಕಿದ್ದಾರೆ.